ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ, ಗರ್ಭಗುಡಿ IVF ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತಿನ ಈ ವಿಡಿಯೋಯಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಅಬ್ನಾರ್ಮಲಿಟೀಸ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಅಂದರೆ ನಮ್ಮ ಋತುಚಕ್ರದಲ್ಲಿ ಏನೆಲ್ಲ ಅಬ್ನಾರ್ಮಲ್ ಆಗಿ ಇರಬಹುದು, ಅಸಹಜತೆಗಳು ಏನಿರ್ಬೋದು ಅಂತ ತಿಳ್ಕೊಳ್ಳೋಣಂತೆ. ಸೊ ನಾರ್ಮಲ್ ಆಗಿ ಯೂಶ್ವಲ್ ಆಗಿ ಮೆನ್ಸ್ಟ್ರಲ್ ಸೈಕಲ್ ಅಂದರೆ ಅದು ಒಂದು ಪೀರಿಯಡ್ ತನಕ ಇನ್ನೊಂದು ಪೀರಿಯಡ್ ತನಕ ಆಗ ಡ್ಯೂರೇಷನ್ನ ನಾವು ಅದನ್ನು ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದರೆ ಆವ್ರೇಜ್ ಅಂತ ಹೇಳಬೇಕು ಅಂದರೆ ಎವ್ರಿ 28 ಡೇಸ್ ಅಥವಾ 28 ದಿನಕ್ಕೆ ಒಂದ್ಸಲಿ ಪೀರಿಯಡ್ಸ್ ಆಗುತ್ತೆ ನಾರ್ಮಲ್ ಆಗಿ ಹೇಳಬೇಕು ಅಂತಂದರೆ. ಸೊ ಈ ಡ್ಯೂರೇಷನಲ್ಲಿ ಏನಾಗುತ್ತೆ, ಸೊ ಇದನ್ನು 2 ಭಾಗ ಮಾಡ್ಕೋಬೋದು. ಫಸ್ಟ್ 14 ಡೇಸಲ್ಲಿ ಏನಾಗುತ್ತೆ, ನೆಕ್ಸ್ಟ್ 14 ಡೇಸಲ್ಲಿ ಏನಾಗುತ್ತೆ. ಸೊ ಫಸ್ಟ್ 14 ಡೇಸ್ ಅಂದರೆ ಪೀರಿಯಡ್ ಆದಾಗಿಂದನೂ ಸ್ಲೋ ಆಗಿ ಇರೋ ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆ ದೊಡ್ಡದಾಗ್ತಾ ಅದು ಈಸ್ಟ್ರೋಜನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಈಸ್ಟ್ರೋಜನ್ ಹಾರ್ಮೋನಿಂದ ಏನಾಗುತ್ತೆ, ಗರ್ಭಕೋಶ ಲೈನಿಂಗ್ ಕೂಡ ದಪ್ಪ ಆಗುತ್ತೆ. ಅದಾದ ನಂತರ ಯೂಶ್ವಲಿ 14th ಡೇ ಹಾಗೆ ಓವ್ಯುಲೇಷನ್ ಆಗುತ್ತೆ ಅಥವಾ ಎಗ್ ಬಿಡುಗಡೆ ಆಗುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದಾದ ನಂತರ ಎಗ್ ರಿಲೀಸ್ ಆದಮೇಲೆ ಇನ್ ಕೇಸ್ ಅದಕ್ಕೆ ಸ್ಪರ್ಮ್ ಮೀಟ್ ಆಯಿತು, ಪ್ರೆಗ್ನೆನ್ಸಿ ಆಯಿತು ಅಂದರೆ ಗರ್ಭಕೋಶಕ್ಕೆ ಅದು ಕಚ್ಕೊಂಡು ಬೆಳೀತಾ ಹೋಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಆವಾಗ ಆ ಎಗ್ಗು ಅಲ್ಲೇ ನಾಶ ಆಗುತ್ತೆ. ಪ್ಲಸ್ ಅದರ ಜೊತೆಗೆ ಲೈನಿಂಗ್ ಏನಿರುತ್ತಲ್ಲ ಅದಷ್ಟು ಆಚೆ ಬ್ಲೀಡಿಂಗ್ ಆಗಿ ಬರುತ್ತೆ. ಸೊ ಇದು ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್. ಸೊ ಬಟ್ ಇದು ಯಾವಾಗ ನಾವು ನಾರ್ಮಲ್, ಯಾವಾಗ ನಾವು ಅಬ್ನಾರ್ಮಲ್ ಅಂತ ಕರಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಎವ್ರಿ 21 ದಿನದಿಂದ 35 ದಿನ ಒಳಗಡೆ ಪೀರಿಯಡ್ಸ್ ಆಗ್ತಾಯಿತ್ತು ಅಂದರೆ ಅದು ನಾರ್ಮಲ್. 21 ದಿನಕ್ಕಿಂತ ಮುಂಚೆನೇ ಡೇಟ್ ಆಗ್ತಾಯಿತ್ತು ಅಂದರೆ ತುಂಬ ರೆಗ್ಯುಲರ್ ಫ್ರೀಕ್ವೆಂಟಾಗಿ ಆಗ್ತಾಯಿತ್ತು ಅಂದರೆ ಇದಕ್ಕೆ ನಾವು ಪಾಲಿಮೆನೋರಿಯಾ ಅಂತ ಕರಿತೀವಿ. ಸೊ ಈ ಪಾಲಿಮೆನೋರಿಯಾ ಯಾವುದೆಲ್ಲ ಕಾರಣದಿಂದ ಆಗುತ್ತೆ, ಸಮ್ಟೈಮ್ಸ್ ಎಗ್ ಕೌಂಟು ತುಂಬ ಕಮ್ಮಿ ಇದ್ದಾಗ, ಮತ್ತು ಸ್ಟ್ರೆಸ್ ತೊಗೊಂಡಾಗ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ದಾಗ ರೆಗ್ಯುಲರ್ ಅಂದರೆ ಫ್ರೀಕ್ವೆಂಟಾಗಿ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಎವ್ರಿ 21 ದಿನ ಒಳಗಡೆನೇ ಡೇಟ್ ಆಗ್ತಾ ಇರುತ್ತೆ. ಇಲ್ಲ 35 ದಿನ ಮೇಲಿತ್ತು ಅಂದರೆ, ಸೊ ಎವ್ರಿ 35 ಡೇಸ್ಗಿಂತ ಜಾಸ್ತಿ ಅದು ಪೋಸ್ಟ್ಪೋನ್ ಆಗ್ತಾಯಿತ್ತು ಪೀರಿಯಡ್ಸ್ ಅಂದರೂ ಕೂಡ ಅದು ಅಬ್ನಾರ್ಮಲ್. ಸೊ ಇದಕ್ಕೆ ನಾವು ಆಲಿಗೋಮೆನೋರಿಯಾ ಅಂತ ಹೇಳ್ತೀವಿ. ಸೊ ಆಲಿಗೋಮೆನೋರಿಯಾ ಯಾವೆಲ್ಲ ಕಂಡೀಷನ್ಸಲ್ಲಾಗುತ್ತೆ, ಮೇನ್ ಬಂದುಬಿಟ್ಟು PCOD ಅಥವಾ PCOS, ಸರಿಯಾಗಿ ಎಗ್ ಬಿಡುಗಡೆ ಆಗ್ತಾ ಇರಲ್ಲ ಈ ಪ್ರಾಬ್ಲಮಲ್ಲಿ. ಸೊ ಆವಾಗ ಏನಾಗುತ್ತೆ ಅಂದರೆ ಪೀರಿಯಡ್ಸು ಡಿಲೇ ಆಗ್ತಾ ಇರುತ್ತೆ. ಸೊ 35 ದಿನ ಮೇಲೆ, ಒಂದೊಂದು ಸತಿ 40 ದಿನ 60 ದಿನ, ಒಂದೊಂದು ಸತಿ ಪೀರಿಯಡ್ಸೇ ಆಗೋದಿಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಕಂಡೀಷನ್ಸ್ ಇರುತ್ತೆ. ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇತ್ತು ಅಥವಾ ವೆಯ್ಟಲ್ಲಿ ತುಂಬಾ ಜಾಸ್ತಿ ಆಗ್ತಾಯಿದ್ರೆ ಕಮ್ಮಿ ಆಗ್ತಾಯಿದ್ರೆ, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇತ್ತು ಅಂದರೆ, ಅಥವಾ ಎಗ್ ಕೌಂಟ್ ತುಂಬಾ ಕಮ್ಮಿ ಇದ್ದಾಗೂ ಕೂಡ ಆವಾಗ ಜಾಸ್ತಿ ಡಿಲೇ ಆಗೋ ಚಾನ್ಸಸ್ ಕೂಡ ಇರಬಹುದು. ಸೊ ಈ ಥರ 21 ದಿನ ಒಳಗಡೆ ಅಥವಾ 35 ದಿನ ಮೇಲೆ ಪೀರಿಯಡ್ ಡ್ಯೂರೇಷನ್ ಆಗ್ತಾಯಿತ್ತು, ಮೆನ್ಸ್ಟ್ರಲ್ ಸೈಕಲ್ ಡ್ಯೂರೇಷನ್ ಆಗ್ತಾಯಿತ್ತು ಅಂದರೆ ಅದು ಅಬ್ನಾರ್ಮಲ್ಲು. ಅದರ ಜೊತೆಗೆ ಇನ್ ಕೇಸ್ ಈಗ ಡೇಟ್ ಆಗಿದ್ದು 1ನೇ ದಿನದಿಂದ ನೆಕ್ಸ್ಟ್ 5 ದಿನ ತನಕ ಬ್ಲೀಡಿಂಗ್ ಆಗುತ್ತೆ, ಬಟ್ ಅದಾದಮೇಲೂ ಸಹ ಕಂಟಿನ್ಯೂ ಆಗ್ತಾಯಿದೆ ಬ್ಲೀಡಿಂಗು, 7 ಡೇಸ್ ಮೇಲೆ 10 ಡೇಸ್ ಮೇಲೆ ಆ ಥರ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾಯಿದೆ ಅಂದರೂ ಕೂಡ ಅದು ಅಬ್ನಾರ್ಮಲ್. ಅದ್ರ ಜೊತೆ ಕ್ಲಾಟ್ಸ್ ಹೋಗ್ತಾಯಿದೆ, ಗಂಟು ಥರ ಹೋಗ್ತಾಯಿದೆ, ಜಾಸ್ತಿ ಪ್ಯಾಡ್ಸ್ ಚೇಂಜ್ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ನಾವು ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದೆಲ್ಲ ಯಾವಾಗ ಆಗ್ಬೋದು, ಇನ್ ಕೇಸ್ ಈ ಥರನೇ ಜಾಸ್ತಿ ದಿನ ಪೋಸ್ಟ್ಪೋನ್ ಆಗಿರುತ್ತೆ, ಅದಾದಮೇಲೆ ಸಡನ್ನಾಗಿ ಬ್ಲೀಡಿಂಗ್ ಆದಾಗೂ ಕೂಡ ಈ ಥರ ಆಗ್ಬೋದು. ಬಿಕಾಸ್ ಗರ್ಭಕೋಶ ಲೈನಿಂಗ್ ಥಿಕ್ ಆಗಿರುತ್ತೆ. ಅದ್ರ ಜೊತೆಗೆ ಗರ್ಭಕೋಶ ಲೈನಿಂಗಲ್ಲೇ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಫೈಬ್ರಾಯ್ಡ್ಸು, ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಇದ್ದಾಗ, ಅಥವಾ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ. ಸೊ ಗರ್ಭಕೋಶದ ಲೈನಿಂಗ್ ಏನಿರುತ್ತಲ್ಲ ಆ ಪದರು ಮಸಲ್ ಲೇಯರ್, ಗರ್ಭಕೋಶದ ಮಸಲ್ ಲೇಯರ್ ಒಳಗಡೆ ಅದು ಡೆವಲಪ್ ಆಗಿದ್ದರೆ ಅದಕ್ಕೆ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಟೈಮ್ಸಲ್ಲಿ ಏನಾಗುತ್ತೆ, ಬ್ಲೀಡಿಂಗ್ ಏನಿರುತ್ತಲ್ಲ 7 ದಿನ 10 ದಿನ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದು ಕೂಡ ಅಬ್ನಾರ್ಮಲ್. ಸೊ ಅದರ ಜೊತೆಗೆ ಇನ್ ಕೇಸ್ ಈಗ ಡೇಟ್ ಆಗಿದ್ದು 1ನೇ ದಿನ, ನೆಕ್ಸ್ಟ್ ತಿಂಗಳು ಡೇಟ್ ಆಗೋಕ್ಕಿಂತ ಮುಂಚೆನೇ ಮಧ್ಯೆ ಸ್ವಲ್ಪ ಸ್ಪಾಟಿಂಗ್ ಕಾಣಿಸ್ತಾ ಇರುತ್ತೆ ಅಥವಾ ಬ್ಲೀಡಿಂಗ್ ಕಾಣಿಸ್ತಾ ಇರುತ್ತೆ, ಇದು ಕೂಡ ಅಬ್ನಾರ್ಮಲ್. ಸೊ ಇದಕ್ಕೆ ನಾವು ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಈ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅನ್ನೋದು ಯಾವೆಲ್ಲ ಕಂಡೀಷನ್ಸಲ್ಲಿ ಬರುತ್ತೆ ಅಂದರೆ, ಗರ್ಭಕೋಶದಲ್ಲಿ ಪಾಲಿಪ್ ಇದ್ದಾಗ ಅಥವಾ ಇನ್ಫೆಕ್ಷನ್ಸ್ ಇತ್ತು ಅಂದರೆ, ಪ್ಲಸ್ ಅದರ ಜೊತೆಗೆ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಕಂಡುಬರ್ಬೋದು. ಮತ್ತು ಪೇಯ್ನ್,
ಸೊ ಸ್ವಲ್ಪ ಪೇಯ್ನ್ ಬರೋದು ಇಟ್ ಈಸ್ ನಾರ್ಮಲ್ ಡ್ಯೂರಿಂಗ್ ದ ಪೀರಿಯಡ್ಸು, ಅದು ಇಟ್ ಈಸ್ ಆರ್ ನೇಚರ್. ಬಟ್ ಇನ್ ಕೇಸ್ ಪೀರಿಯಡ್ ಟೈಮಲ್ಲಿ ಪೇಯ್ನ್ ತುಂಬ ಜಾಸ್ತಿ ಇತ್ತು ಅಂದರೆ ಅದಕ್ಕೆ ನಾವು ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಸೊ ತಡ್ಕೊಳ್ಳೋಕ್ಕೆ ಆಗಲ್ಲ, ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ಟ್ಯಾಬ್ಲೆಟ್ ತೊಗೊಂಡಾಗೂ ಕೂಡ ರಿಲೀಫ್ ಸಿಗೋದಿಲ್ಲ, ಇದಕ್ಕೆ ನಾವು ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಸೊ ಇದು 2 ಟೈಪ್ಸ್ ಇರ್ಬೋದು, ಕಂಜೆಸ್ಟಿವ್ ಅಥವಾ ಸ್ಪಾಸ್ಮೋಡಿಕ್ ಡಿಸ್ಮೆನೋರಿಯಾ. ಸೊ ಕಂಜೆಸ್ಟಿವ್ ಅಂತಂದರೆ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೇ ಅದು ಪೇಯ್ನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಇದೆಲ್ಲ ಯಾವ ಕಂಡೀಷನ್ಸಲ್ಲಿರ್ಬೋದು ಅಂದರೆ ಮೇನ್ಲಿ ಇದು ನಾವು ಎಂಡೋಮೆಟ್ರಿಯೋಸಿಸ್ ಅಂದರೆ ಗರ್ಭಕೋಶದ ಲೈನಿಂಗು ಗರ್ಭಕೋಶ ಒಳಗಡೆ ಇಲ್ದಲೆ ಅದರ ಜೊತೆಗೂ ಕೂಡ ಓವರೀಸ್ ಮೇಲೆ ಅಂದರೆ ಅಂಡಾಶಯ ಮೇಲೆ, ಟ್ಯೂಬ್ಸ್ ಮೇಲೆ, ಗರ್ಭಕೋಶದ ಆಚೆ ಭಾಗದಲ್ಲಿ ಕೂಡ ಅದು ಇತ್ತು ಅಂದರೆ ಸಿಸ್ಟ್ ಫಾರ್ಮ್ ಆದಾಗ ಇದಕ್ಕೆ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸಲ್ಲಿ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೇ ತುಂಬ ಪೇಯ್ನ್ ಇರುತ್ತೆ, ಸಫರ್ ಆಗ್ತಾ ಇರ್ತಾರೆ. ಅದರ ಜೊತೆಗೆ ಸ್ಪಾಸ್ಮೋಡಿಕ್ ಡಿಸ್ಮೆನೋರಿಯಾ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ಅದು ಪೀರಿಯಡ್ ಸ್ಟಾರ್ಟ್ ಆದಮೇಲೆ ಇರುತ್ತೆ ಮತ್ತು ಪೀರಿಯಡ್ಸ್ ಹೋದ್ಮೇಲೆ ಅದು ಪೇಯ್ನ್ ಕಮ್ಮಿ ಆಗಿಬಿಡುತ್ತೆ. ಸೊ ಈ ಥರ ಹೆಚ್ಚು ಪೇಯ್ನ್ ಯಾರಲ್ಲಿ ಬರುತ್ತೆ ಅಂದರೆ ನಾನು ಅವಾಗೇ ಹೇಳ್ದಂಗೆ ಫೈಬ್ರಾಯ್ಡ್ಸ್ ಇದ್ದಾಗ ಮತ್ತು ಅಡಿನೋಮಯೋಸಿಸ್ ಇದ್ದಾಗೂ ಕೂಡ ಪೇಯ್ನ್ ತುಂಬ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಪೀರಿಯಡ್ಸು ಅಬ್ನಾರ್ಮಲ್ ಆಗಿತ್ತು ಅಂದರೆ ಅಥವಾ ಇರ್ರೆಗ್ಯುಲಾರಿಟೀಸ್ ಇತ್ತು ಅಂದರೆ ಜಾಸ್ತಿ ದಿನ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಡಾಕ್ಟರ್ ಹತ್ರ ಬನ್ನಿ. ನಮ್ಮ ಹತ್ರ ಬಂದಾಗ ಕನ್ಸಲ್ಟ್ ಮಾಡಿದಾಗ ಸಿಂಪಲ್ ನಮಗೆ ಹಾರ್ಮೋನ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನಿಂಗಲ್ಲಿ ಈ ಎಲ್ಲ ಪ್ರಾಬ್ಲಮ್ಸ್ನೂ ಡಿಟೆಕ್ಟ್ ಮಾಡ್ಬೋದು. ಸೊ ಸಫರ್ ಆಗೋಕ್ಕೆ ಹೋಗಬೇಡಿ, ಬೇಗನೆ ಬಂದು ಚೆಕ್ ಮಾಡಿಸ್ಕೊಂಡು ಚಿಕಿತ್ಸೆ ತಗೊಳ್ಳಿ. ಥ್ಯಾಂಕ್ ಯು.